ಕಿಡ್ನಾಪ್ ಕೇಸಲ್ಲಿ ಎಸ್.ಟಿ. ರೇವಣ್ಣ ಬಂಧನ. ರೇವಣ್ಣರನ್ನ ಬಂಧಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಆಗ್ಲೇ ಹೇಳಿದಾಗೆ ಮೊದಲೇ ಎಫ್ಐಆರ್ ನಲ್ಲಿ ಬಂಧನದ ಭೀತಿ ಇರಲಿಲ್ಲ. ಆದ್ರೆ ಕಿಡ್ನಾಪ್ ಕೇಸ್ ಇದೆಯಲ್ಲ, ಇದು ಬಹಳ ಸೀರಿಯಸ್ ಆಗಿತ್ತು. ಎಸ್.ಟಿ. ರೇವಣ್ಣ ಅವರ ಬಂಧನ ಆಗಿರೋದು ಇದೇ ಕೇಸ್ನಲ್ಲಿ. ರೇವಣ್ಣರನ್ನ ಬಂಧಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಗೆ ಕರೆದೊಯ್ತಾ ಇದ್ದಾರೆ. ಕಿಡ್ನಾಪ್ ಮಾಡಿ ಸಂತ್ರಸ್ತೆಯನ್ನು ಅವಾಗಲೇ ಅದರ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ. ರೇವಣ್ಣನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯ ಮನೆಯಲ್ಲಿ, ತೋಟದ ಮನೆಯಲ್ಲಿ ಆ ಸಂತ್ರಸ್ತೆ ಇದ್ಲು ಅನ್ನೋದು ಗೊತ್ತಾಯ್ತು. ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಇತ್ತ ರೇವಣ್ಣರನ್ನ ಅದೇ ಕೇಸ್ನಲ್ಲಿ ಬಂಧಿಸಿ ಕರೆದೊಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಅವಾಗಲೇ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ, ಯಾವ ಆಧಾರದ ಮೇಲೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು. ಮುಂದಿನ ವಿಚಾರಣೆಗಳು ಯಾವ ರೀತಿಯಾಗುತ್ತೆ, ಜೊತೆಗೆ ಇವಾಗ ಎಲ್ಲಿ ಕರೆದುಕೊಂಡು ಹೋಗ್ತಾ ಇರೋದು, ಏನೇನಾಗುತ್ತೆ ಪ್ರಾಸೆಸಿಂಗ್ ನೆಕ್ಸ್ಟ್? ಚೈತ್ರ, ಎಚ್.ಡಿ. ರೇವಣ್ಣ ಅವ್ರ ಮೇಲೆ ಇದ್ದಿದ್ದು 2 ಪ್ರಕರಣ. ಒಂದು ಕೆಲಸದಾಕೆ ಕೊಡುವಂಥ ಪ್ರಕರಣ, ಅದು ಬೇಲೆ ಅಫೆನ್ಸು. ಆ ಎಲ್ಲವೂ ಕೂಡ ಒಂದು ಅರೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ, ಅದು ಬೇಲೆ ಸಿಗುವಂಥ ಕೇಸ್ಗಳು. ಆದರೆ ವಿಕ್ಟಿಮ್ನ ಮಗ ಒಬ್ಬ ಕಂಪ್ಲೇಂಟನ್ನು ಕೊಡ್ತಾನೆ, ಅದು ಕಿಡ್ನಾಪ್ ಅನ್ನೋ ಪ್ರಕರಣ ಆಗಿರೋದ್ರಿಂದ ಅದು ನಾನ್ ಬೇಲಬಲ್ ಆಗಿರುತ್ತೆ. ಅದೇ ಸಂಬಂಧಪಟ್ಟಂತೆ ಆಂಟಿಸಿಪೇಟರಿ ಬೇಲ್ನ ರೇವಣ್ಣ ಅವರು ಹಾಕೊಂಡಿರ್ತಾರೆ. ಅಂತಿಮವಾಗಿ ಅಲ್ಲಿ ಆ ಒಂದು ಬೇಲ್ನ ನ್ಯಾಯಾಧೀಶರು ನಕಾರ ಮಾಡಿದ ತಕ್ಷಣ, ಅರ್ಜಿಯನ್ನು ನಕಾರ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಆತನನ್ನು ಅರೆಸ್ಟ್ ಮಾಡೋಕ್ಕೆ, ಆತನ ವಶಕ್ಕೆ ತಗೊಳ್ಳೋಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾರೆ. ಯಾಕೆಂದರೆ ಎಸ್ಐಟಿ ಅಧಿಕಾರಿಗಳಿಗೆ ಪಕ್ಕಾ ಮಾಹಿತಿ ಇತ್ತು ಅವರು ದೇವೇಗೌಡರು ಮನೆಯಲ್ಲೇ ಇದ್ದಾರೆ ಅಂತ. ಹಾಗಾಗಿ ಅಲ್ಲೇ ಸುತ್ತಮುತ್ತ ಅವರು ಇದ್ರು. ಅಂತಿಮವಾಗಿ ನ್ಯಾಯಾಧೀಶರು ಕೊಟ್ಟಂತ ಜಡ್ಜ್ಮೆಂಟ್ ನಂತರ ತಕ್ಷಣ ಕೇವಲ 2-3 ನಿಮಿಷದಲ್ಲಿ ಅವರು ಅವರ ಮನೆಗೆ ಒಳಗಡೆ ಬರ್ತಾರೆ. ಅವ್ರಿಗೆ ಒಳಗಡೆ ವೇಟ್ ಮಾಡ್ತಾ ಇರ್ತಾರೆ. ಈ ತಕ್ಷಣ ಅದಾದ್ಮೇಲೆ 10-15 ನಿಮಿಷ ಆದ್ಮೇಲೆ ರೇವಣ್ಣ ಅವರು ಹೊರಗಡೆ ಬರ್ತಾರೆ. ಅವ್ರನ್ನ ಈಗ ವಶಕ್ಕೆ ತಗೊಂಡಿದ್ದಾರೆ. ಅವ್ರನ್ನ ನೇರವಾಗಿ ಎಸ್ಐಟಿ ಅಂದ್ರೆ CID ಇರುವಂತಹ ಎಸ್ಐಟಿ ಕಚೇರಿಗೆ ಅಲ್ಲಿಗೆ ಕರ್ಕೊ ಬರ್ತಾರೆ. ಅವ್ರನ್ನ ವಿಚಾರಣೆ ಮಾಡ್ತಾರೆ. ಈಗ ಸಂಬಂಧಪಟ್ಟಂತೆ ಮುಂದಿನ ಪ್ರೋಸೆಸ್ ಅಂದ್ರೆ ಅವ್ರನ್ನ ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡುವಂಥದ್ದು. ಯಾಕೆಂದ್ರೆ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಒಂದು ಪ್ರಕರಣ ಹಿಂದೆ ಆತನ ರೇವಣ್ಣ ಅವ್ರ ಮೇಲೆ ಕೊಟ್ಟಂತ ಕೆಲಸದಾಕೆ ಕೊಟ್ಟಂತ ಪ್ರಕರಣವನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ನಂತರ ಕಿಡ್ನಾಪ್ ಪ್ರಕರಣವನ್ನು ಕೂಡ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕಾಗುತ್ತೆ. ಈಗಾಗಲೇ ಒಂದಷ್ಟು ಮಾಹಿತಿ ಪ್ರಕಾರ ಏನು ಹುಣಸೂರಿನಲ್ಲಿ ಒಂದು ತೋಟದ ಮನೆಯಲ್ಲಿ ಏನು ವಿಕ್ಟಿಮ್ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ತಗೋಬೇಕಾಗುತ್ತೆ. ಆಕೆ ಏನಾರ ಮತ್ತೆ ಕಂಪ್ಲೇಂಟ್ ಕೊಟ್ಟರೆ ಮತ್ತಷ್ಟು ಸಂಕಷ್ಟ ಆಗುತ್ತೆ. ಈಗ ಇರುವಂಥದ್ದನ್ನ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಲೈಂಗಿಕ ದೌರ್ಜನ್ಯ ಏನು ಪ್ರಕರಣ ಇತ್ತು ಅದಕ್ಕೆ ಅವೆರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎಚ್.ಡಿ. ರೇವಣ್ಣ ಎದುರಿಸಬೇಕಾಗುತ್ತೆ. ಅದ ನಂತರ ಆತನ ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡಿ ನ್ಯಾಯಾಧೀಶ ಮುಂದೆ 24 ಗಂಟೆಗಳ ಕಾಲ ಟೈಮ್ ಇರುತ್ತೆ ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕೆ. ಅದು ಮಾಡೋ ಮುಂಚೆ ಮೆಡಿಕಲ್ ಕೂಡ ಎಲ್ಲ ಮಾಡಿಸ್ಬೇಕಾಗುತ್ತೆ. ನಂತರ ಅವ್ರನ್ನ ನ್ಯಾಯಾಧೀಶ ಮುಂದೆ ಮತ್ತೆ ಅವಶ್ಯಕತೆ ಇದ್ದಂದ್ರೆ ಪೊಲೀಸ್ ಕಸ್ಟಡಿಗೂ ಕೂಡ ತಗೊಳ್ಳುವಂಥದ್ದು ಚಾನ್ಸಸ್ ಇದೆ. ಅಥವಾ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿನಾರು ಆಗ್ಬೋದು, ಏನೋ ಬೇಡ ಅವಶ್ಯಕತೆ ಇಲ್ಲದೆ ಇದ್ರೆ. ಬಹುಶಃ ಇದನ್ನು ಈ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದೆ ಅವರ ಕೊಡುವಂಥ ಸ್ಟೇಟ್ಮೆಂಟು ಇಂಟ್ರಾಗೇಷನ್ಗೆ ಎಷ್ಟು ಮಟ್ಟಿಗೆ ಸಹಕಾರ ಕೊಡ್ತಾರೆ ಅಥವಾ ಏನೇನ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಹಂತದ ಒಂದು ಕಾರ್ಯ ಆಗುತ್ತೆ. ಚೈತ್ರ, ಎಸ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ. ನಮ್ಮ ಜೊತೆಗೆ ಪ್ರತಿನಿಧಿ ಪ್ರಜ್ವಲ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಅಲ್ಲಿನ ಬೆಳವಣಿಗೆಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಈಗ ಬಂಧಿಸಿ ಕರೆದೊಯ್ತಾ ಇದ್ದಾರೆ ಅನ್ನುವಂಥದ್ದಷ್ಟೇ ಸುದ್ದಿ. ಚೈತ್ರ, ಈಗ ರೇವಣ್ಣ ಅವರನ್ನ ಪದ್ಮನಾಭನಗರದಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಧಿಕೃತವಾಗಿ ಅವರ ಕಸ್ಟಡಿಗೆ ರೇವಣ್ಣ ಅವ್ರನ್ನ ಪಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬರುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ. ಅಂದ್ರೆ ನೇರವಾಗಿ ಅವರಿಗೆ ಸದ್ಯಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ಬರುವ ದಾರಿಯಲ್ಲೇ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಯಾವುದೇ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಅವರ ಕಸ್ಟಡಿಯಲ್ಲಿ ಗಂಟೆಗಳ ಕಾಲ ಅಥವಾ ದಿನಗಳ ಕಾಲ ಇಟ್ಕೋತಾರೆ ಅಂದ್ರೆ ಅವರವರನ್ನ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ ಅವರ ಆರೋಗ್ಯದ ದೃಷ್ಟಿಯಿಂದ. ಮತ್ತೆ ಅದೊಂದು ಪ್ರೋಟೋಕಾಲ್ ಸಹಿತ ಹೌದು. ಹೀಗಾಗಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಕೊಂಡು ನಂತರ ಎಸ್ಐಟಿ ಕಚೇರಿಗೆ ಕರ್ಕೊಬಹುದು. ಅಂದ್ರೆ ಅರ್ಥಾತ್ CID ಕಚೇರಿಯಲ್ಲಿರುವಂತಹ ಒಂದು ಆಫೀಸನ್ನ ಏನು ಎಸ್ಐಟಿ ಅಧಿಕಾರಿಗಳಿಗೆ ಅಂತ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ನೋಡಬಹುದು, ನಾವೀಗ CID ಕಚೇರಿಯ ಮುಂಭಾಗದಲ್ಲಿದ್ದೀವಿ. ಏನು ಬಂದಂತ ಸಮಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಈಗ ಇಲ್ಲಿ ಬ್ಯಾರಿಗೇಡ್ ಗಳನ್ನ ಅಳವಡಿಸಿಕೊಳ್ಳೋದಾಗ್ಬೋದು ಅಥವಾ ಕ್ರೌಡ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಯಾವ ವ್ಯವಸ್ಥೆ ಬೇಕೋ ಅದನ್ನ ಏನು ಸ್ಥಳೀಯ ಪೊಲೀಸರು ಮಾಡ್ಕೊಳ್ತಿದ್ದಾರೆ. ಈಗ ಪೊಲೀಸರ ವಶದಲ್ಲಿ ರೇವಣ್ಣ ಇದ್ದಾರೆ. ಆದ್ರೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕ್ಕೂ ಮೊದಲು ಈ ಅರೆಸ್ಟ್ ಫಾರ್ಮಾಲಿಟೀಸ್ ಅನ್ನ ಮಾಡಬೇಕು. ಅಂದ್ರೆ ಟೆಕ್ನಿಕಲಿ ಕಾನೂನು ಪ್ರಕಾರವಾಗಿ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದ್ರ ಬಗ್ಗೆ ಅರೆಸ್ಟ್ ಮೆಮೋವನ್ನ ರೆಡಿ ಮಾಡಿ ರೇವಣ್ಣ ಅವ್ರ ಕೈಲಿ ಸಹಿಯನ್ನ ಮಾಡಿಕೊಂಡು ರೇವಣ್ಣ ಅವರ ಮನೆಯವರಿಗೆ ಅಂದ್ರೆ ಅವರ ಕುಟುಂಬದವರಿಗೆ ಯಾರಿಗಾರೊಬ್ಬರಿಗೆ ಇಂಥ ವ್ಯಕ್ತಿಯನ್ನ ಇಂಥ ಕೇಸ್ನಲ್ಲಿ ಅರೆಸ್ಟ್ ಮಾಡಿದೀವಿ ಅಂತೇಳಿ ಅಧಿಕೃತವಾಗಿ ತನಿಖಾ ಅಧಿಕಾರಿಗಳು ತಿಳಿಸ್ತಾರೆ. ಈ ಪ್ರೋಸೆಸ್ ಏನಿದೆ ಇದನ್ನ ಟೆಕ್ನಿಕಲ್ ಆಗಿ ಅರೆಸ್ಟ್ ಪ್ರೋಸೆಸ್ ಅಂತ ಹೇಳಿ ಕರಿಬಹುದು. ಈ ಪ್ರೋಸೆಸ್ ಅನ್ನ ಮಾಡ್ಕೊಳ್ಳಿಕ್ಕೆ ನಾಳೆ ಸಂಜೆ 6:30 ತನಕ ಸಮಯ ಇದೆ. ಅದರಂತೆ ನಾಳೆ ಸಂಜೆ 6:30 ತನಕ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಹಾಜರು ಮಾಡಿಸಲಿಕ್ಕೂ ಸಹಿತ ಕಾಲಾವಕಾಶ ಪೊಲೀಸರಿಗಿದೆ. ನಾಳೆ
ಸಂಜೆ 6:30 ತನಕ ರೇವಣ್ಣ ಅವರನ್ನ ವಿಚಾರಣೆಯನ್ನ ಮಾಡಬಹುದು. ಪ್ರಮುಖವಾಗಿ ರೇವಣ್ಣ ಅವ್ರ ಮೇಲೆ ಈಗ 2 ಪ್ರಕರಣಗಳಿದ್ದಾವೆ. ಮೊದಲನೇದು ಒಳನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆ ಅವರ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇಬ್ಬರ ವಿರುದ್ಧವೂ ನೀಡಿದಂತದ್ದು ಐಪಿ ಸೆಕ್ಷನ್ 354 ಮತ್ತೆ 354 ಡಿ ಅಡಿಯಲ್ಲಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲನ್ನ ಮಾಡ್ಕೊಂಡಿದ್ರು. ಅದಾದ್ಮೇಲೆ ನಂತರದಲ್ಲಿ ಇವತ್ತು ಏನು ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ಆದ ನಂತರವಾಗಿ ನ್ಯಾಯಾಧೀಶರು ರೇವಣ್ಣ ಅವರಿಗೆ ಬೇಲನ್ನ ನಿರೀಕ್ಷಣಾ ಜಾಮೀನನ್ನು ಕೊಡ್ಲಿಕ್ಕೆ ನಿರಾಕರಣೆಯನ್ನು ಏನ್ ಮಾಡಿದ್ರು. ಈ ಪ್ರಕರಣ ಅಂದ್ರೆ KR ನಗರದಲ್ಲಿ ಓರ್ವ ಮಹಿಳೆಯ ಪುತ್ರ ತನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದರೆ ರೇವಣ್ಣ ಸಾಹೇಬ್ರು ಹೇಳಿ ಕಳಿಸಿದ್ರು, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಮನೆಯಿಂದ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ IPC ಸೆಕ್ಷನ್ 364A ಅಡಿಯಲ್ಲಿ ಏನೊಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ರು. ಆ ಕೇಸಿನ ಅನ್ವಯವಾಗಿ ಪ್ರಮುಖವಾಗಿ ಈ ವಿಚಾರಣೆಯನ್ನ ಮಾಡಬೇಕಾಗಿದ್ದು. ಈಗ ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಮೊದಲನೇ ಕೇಸ್ ಏನಿದೆ ಒಳನರಸೀಪುರದಲ್ಲಿ ದಾಖಲಾಗಿತ್ತಲ್ಲ ಕೇಸು, ಆ ಕೇಸಲ್ಲಿ ಅರೆಸ್ಟ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಈ ಕೇಸಲ್ಲಿ ಅಂದ್ರೆ KR ನಗರದಲ್ಲಿ ದಾಖಲಾಗಿ SIT ಗೆ ವರ್ಗಾವಣೆ ಆಗಿದ್ದಂತ ಕೇಸ್ನಲ್ಲಿ ಅರೆಸ್ಟ್ ಅನ್ನ ಮಾಡ್ಕೊಂಡಕ್ಕೆ ಅಧಿಕಾರಿಗಳು ಒಂದು ಅದಕ್ಕೆ ಪೂರ್ವಭಾವಿ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. SIT ಕಚೇರಿಗೆ ಒಂದು ಸಲ ಕರ್ಕೊಂಡು ಬಂದ ನಂತರ ಅವರಿಂದ ಒಂದಷ್ಟು ದಾಖಲಾತಿಗಳನ್ನ ಪಡ್ಕೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ಗಳನ್ನ ಮಾಡ್ಕೊಳ್ಬಹುದು. ಯಾಕಂದ್ರೆ ನ್ಯಾಯಾಲಯದಲ್ಲೂ ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲೇ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡು ಬಂದ ತಕ್ಷಣ ಅಂದ್ರೆ ಬೇಲ್ ರಿಜೆಕ್ಟ್ ಆಗ್ತಿದ್ದಂಗೆ ಅರೆಸ್ಟ್ ಮಾಡಬೇಕು ಅನ್ನೋದು ಕೂಡ ಯಾವುದೇ ಪೊಲೀಸ್ ಮ್ಯಾನ್ಯುವಲ್ ಅಲ್ಲಾಗಲಿ ಅಥವಾ ಯಾವುದೇ ಕಾಯ್ದೆಯಲ್ಲಿ ಇಲ್ಲ. ಆದ್ರೆ ತನಿಖೆಗೆ ಅವಶ್ಯಕತೆ ಇದ್ರೆ ಅರೆಸ್ಟ್ ಮಾಡ್ಕೊಳ್ಳುವಂತ ಪವರ್ ಇನ್ವೆಸ್ಟಿಗೇಷನ್ ಆಫೀಸರ್ಗಿದೆ. ಇಲ್ಲಿ ಬಹುಪಾಲು ಅರೆಸ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಚೈತ್ರ. ಅದಕ್ಕೆ ಬೇಕಾದಂತ ಒಂದು ಪೂರ್ವಭಾವಿ ಸಿದ್ಧತೆಗಳೇನಿದ್ದಾವೆ ಅದನ್ನ ಒಂದು ಕಡೆ SIT ಅಧಿಕಾರಿಗಳು ಒಳಗಡೆನೂ ಅಧಿಕಾರಿಗಳು ಕಚೇರಿಯಲ್ಲೂ ಮಾಡ್ಕೊತಿದ್ದಾರೆ. ಮತ್ತೆ ಒಂದನ್ನ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂತಂದ್ರೆ, ಸುಮನ್ ಡಿ ಪೆನ್ನೇಕರ್ ಏನು SP ಹಂತದ ಅಧಿಕಾರಿ ಇದ್ದಾರೆ, IPS ಅಧಿಕಾರಿ ಇದ್ದಾರೆ, ಅವರು ಮಹಿಳಾ SP ಇದ್ದಾರೆ. ಅವರು ಈ ಒಂದು ಪ್ರಕರಣದಲ್ಲಿ SITಯ ಒಂದು ಪ್ರಮುಖ ಸದಸ್ಯ ಆಗಿದ್ದಾರೆ. ಇಲ್ಲಿ ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಮುಗಿಯುವ ಹಂತಕ್ಕೆ ಬರ್ತಿದ್ದಂತೆ ಅವರು ಕಚೇರಿಯಿಂದ ಸೀದಾ ನೇರವಾಗಿ ದೇವೇಗೌಡರ ನಿವಾಸ ಅಂದ್ರೆ ಎಲ್ಲಿ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಂಡ್ರು ಅದರ ನಿಯರ್ ಬೈ ಪೊಸಿಷನ್ಗೆ ಹೋಗಿ ನಿಂತಿದ್ರು. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ SIT ಅಧಿಕಾರಿಗಳೇನಿದ್ದಾರೆ ಇವರೆಲ್ಲರೂ ಸಹಿತ ರೇವಣ್ಣ ಅವರ ಹಾಸನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಮ ಮಾಡಿಸ್ಕೊಂಡು ಹೊರಗಡೆ ಬಂದಾಗ್ಲಿಂದ ಇದುವರೆಗೆ ಫಾಲೋ ಅಪ್ ಮಾಡಿದ್ದಾರೆ. ಹೀಗಾಗಿನೇ ರೇವಣ್ಣ ಅವರಿಗೆ ಅವರ ತಂದೆಯ ವಾಸ ಇದ್ದಂತ ನಿವಾಸವನ್ನ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಎಲ್ಲೂ ಅವಕಾಶ ಆಗಿಲ್ಲ. ಟೆಕ್ನಿಕಲಿ ಇವರನ್ನ 2-3 ದಿನದ ಹಿಂದೆನೆ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಕಾನೂನು ಪ್ರಕಾರವಾಗಿ ಈಗ ಅವರನ್ನ ಅರೆಸ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಕೊಂತಿದ್ದಾರೆ ಚಿತ್ರ. ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿದ್ದಾರೆ, ಸುನಿಲ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇದೀಗ ವೆರಿ ನೆಕ್ಸ್ಟ್ ಆಗ್ಬೇಕಾಗಿರೋದು ಮೆಡಿಕಲ್ ಚೆಕ್ಅಪ್ ಅಂತ ಹೇಳಿದ್ರು. ಸೊ ಅದಕ್ಕೆ ಬೇಕಿರುವಂತಹ ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿ ಆಗ್ತಾ ಇದೆ ಪ್ರೋಸೆಸ್? ಚೈತ್ರ ಈಗಷ್ಟೇ ಮಾಜಿ ಸಚಿವ ರೇವಣ್ಣ ಅವರು ಈಗಾಗಲೇ ದೇವೇಗೌಡರ ಪದ್ಮನಾಭ ನಗರ ನಿವಾಸದಿಂದ ಈಗಾಗಲೇ ವಶಕ್ಕೆ ಪಡೆದಿರುವಂತಹ SIT ಅಧಿಕಾರಿಗಳು ನೇರವಾಗಿ SIT ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಏನಾದರೂ ಅವ್ರನ್ನ ಮೆಡಿಕಲ್ ಮಾಡಿಸ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ ಯಾವಾಗ ನಿರೀಕ್ಷಣಾ ಅರ್ಜಿ ಜಾಮೀನು ವಜಾ ಆಗುತ್ತೆ ಅದಾದ ನಂತರ 5 ನಿಮಿಷದಲ್ಲೇ ನೇರವಾಗಿ SIT ಅಧಿಕಾರಿಗಳು ದೇವೇಗೌಡರ ಪದ್ಮನಾಭ ನಗರ ನಿವಾಸಕ್ಕೆ ಬರ್ತಾರೆ. ರೇವಣ್ಣವರು ಅಲ್ಲಿರುವಂಥ ಮಾಹಿತಿಯನ್ನು ಆಧರಿಸಿ ಪದ್ಮನಾಭ ನಗರ ನಿವಾಸಕ್ಕೆ ಬಂದಂಥ SIT ಅಧಿಕಾರಿಗಳು ಈಗಷ್ಟೇ ದೇವೇಗೌಡರ ನಿವಾಸದಿಂದ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆದು ಬಂಧನವನ್ನು ಮಾಡಿ ಅರೆಸ್ಟ್ ಮಾಡಿ ನೇರವಾಗಿ ಅವರನ್ನು ಈಗಾಗಲೇ SIT ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸುಮಾರು 5 ಜನ ಅಧಿಕಾರಿಗಳ ತಂಡ ಬಂದಿತ್ತು. ನಾನು ದೃಶ್ಯದಲ್ಲಿ ತೋರಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡ್ತೀನಿ. TV9 ಅವರು ಫಾಲೋ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈಗಷ್ಟೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಬಸವನಗುಡಿ ಮಾರ್ಗವಾಗಿ ಅಧಿಕಾರಿಗಳು ಅವರನ್ನ ಈಗಾಗಲೇ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೇರವಾಗಿ ಅವ್ರನ್ನ SIT ಕಚೇರಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ ಯಾವಾಗ ಅರ್ಜಿ ವಜಾ ಆಯಿತು ಅದಾದ ತಕ್ಷಣವೇ ಅಧಿಕಾರಿಗಳು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ 5 ಗಂಟೆ ಸುಮಾರಿಗೆ ಅಧಿಕಾರಿಗಳ ತಂಡ ದೇವೇಗೌಡರ ನಿವಾಸಕ್ಕೆ ಬಂದು ಹೋಗುತ್ತೆ. ಯಾಕೆಂದ್ರೆ ತಡವಾಗುತ್ತೆ ಆದೇಶ ಬರಲಿಕ್ಕೆ. ಆ ಆದೇಶದವರೆಗೂ ಕೂಡ ಅಧಿಕಾರಿಗಳು ನೇರವಾಗಿ ದೇವೇಗೌಡರ ನಿವಾಸದ ಬಳಿನೇ ಕಾಯ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಆದೇಶ ಯಾವಾಗ ಬರುತ್ತೆ ಅದಾದ ನಂತರದ ಅಧಿಕಾರಿಗಳು ಅವ್ರನ್ನ ಈಗಾಗಲೇ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ದೇವೇಗೌಡರ ನಿವಾಸ ಇದ್ದಿದ್ದ ನಿವಾಸದಲ್ಲಿ ಇರ್ತಾರೆ ಅನ್ನೋ ಒಂದು ಮಾಹಿತಿ ಆಧರಿಸಿ ಅಲ್ಲಿಗೆ ಅಧಿಕಾರಿಗಳು ನೇರವಾಗಿ ಬಂದು ರೇವಣ್ಣ ಅವ್ರನ್ನ ಈಗಾಗಲೇ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಚೈತ್ರ, ಸಂಪರ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರತಿನಿಧಿಗಳು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ SIT ಅಂತ ಹೇಳೋದಕ್ಕೆ ಇದು ಬಹಳ ಪ್ರಮುಖವಾದಂತ ವಿಚಾರಣೆಗಳು ಯಾವ ರೀತಿಯಾಗಿ ನಡೀತಾ ಇದೆಯಲ್ಲ ಹಾದಿ ಅದೇ ಪ್ರಕಟಪಡಿಸ್ತಾ ಇದೆ ಎಷ್ಟು ಗಂಭೀರವಾಗಿ SIT ತನ್ನ ಮುಂದಿನ ಪ್ರೊಸೀಡಿಂಗ್ಸ್ ಗಳನ್ನ ಮಾಡ್ತಾ ಇದೆ ಅಂತ. ನ್ಯಾಯಾಲಯದಿಂದ ತೀರ್ಪು ಹೊರಬಂದಂತ ಬೆನ್ನಲ್ಲೇ ಯಾವಾಗ ಜಾಮೀನು ನಿರಾಕರಣೆ ಆಗುತ್ತೆ ಅದರ ಬೆನ್ನಲ್ಲೇ HD ರೇವಣ್ಣ ಅವರನ್ನ ದೇವೇಗೌಡರ ನಿವಾಸಕ್ಕೆ ತೆರಳಿ ಅಲ್ಲಿಂದ ವಶಕ್ಕೆ ಪಡೆದು SIT ಕಚೇರಿಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೀವು ಅವಾಗಲೇ ಸುನಿಲ್ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ SIT ಅಧಿಕಾರಿಗಳು HD ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅಂತ. SIT ಕಚೇರಿಯತ್ತ ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. HD ರೇವಣ್ಣ ಅವರನ್ನ SIT ಅಧಿಕಾರಿಗಳು SIT ಕಚೇರಿಯತ್ತ ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ TV9 ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ.
ಎಸ್ಐಟಿ ಅಧಿಕಾರಿಗಳ ಕಚೇರಿಗೆ ಎಸ್ ಟಿ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಮುಂದಿನ ಮೆಡಿಕಲ್ ಚೆಕಪ್ಗಳೆಲ್ಲವೂ ಕೂಡ ಇರುತ್ತೆ, ಅವೆಲ್ಲ ಪ್ರೊಸೀಡಿಂಗ್ಸ್ಗಳನ್ನ ಮಾಡಬೇಕಾಗಿರುತ್ತೆ. ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಮುಂದಿನ ವಿಚಾರಣೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಸ್ಐಟಿ ಕಚೇರಿಗೆ ಹೋಗ್ತಾ ಇರುವಂತಹ ಮಾರ್ಗವನ್ನ ತೋರಿಸ್ತಾ ಇದ್ದೀವಿ ನಾವು. ಎಸ್ ಟಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ನಂತರದಲ್ಲಿ ಅವರನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಇದು 2ನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ, ಸಂತ್ರಸ್ತೆಯನ್ನ ಬಂಧನದಲ್ಲಿರಿಸಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಎಚ್ ಟಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನೇರವಾಗಿ ರೇವಣ್ಣ ಅವರನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಗಳು, ಮತ್ತೊಂದು ಕಡೆಯಲ್ಲಿ ಬಂಧಿಸಿರುವಂತಹ ದೃಶ್ಯಗಳು, ಗಂಟೆಗಳ ಕಾಲ ಕಾದಿರುವಂತಹ ಎಸ್ಐಟಿ ಅಧಿಕಾರಿಗಳು. ರೇವಣ್ಣ ಅವರು ದೇವೇಗೌಡರ ಮನೆಯಿಂದ ಹೊರಬರ್ತಾ ಇದ್ದ ಹಾಗೆ ವಶಕ್ಕೆ ಪಡೆದು ಅವರನ್ನ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಎಲ್ಲಾ ಪ್ರೊಸೀಡಿಂಗ್ಸ್ ಗಳನ್ನ ಮಾಡಬೇಕಾಗಿರುತ್ತೆ. ಮೆಡಿಕಲ್ ಚೆಕಪ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಇನ್ನೂ ಕೂಡ ಎಸ್ಐಟಿ ಕಚೇರಿಯನ್ನ ತಲುಪಿಲ್ಲ, ಯಾವ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ ರೈಟ್ ವಿಂಡೋದಲ್ಲಿ ಎಸ್ ಟಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದಂತ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. ಮುಂದಿನ ವಿಚಾರಣೆಗಾಗಿ ಮುಂದಿನ ಪ್ರೊಸೀಡಿಂಗ್ಸ್ ಗಳನ್ನ ಮಾಡಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದೀಗ ಎಸ್ಐಟಿ ಕಚೇರಿಯತ್ತ ರೇವಣ್ಣರನ್ನ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಖಚಿತ ಮಾಹಿತಿಯ ಮೇರೆಗೆ ದೇವೇಗೌಡರ ಮನೆಗೆ ನುಗ್ತಾರೆ. ಅವಾಗಲೇ ಪ್ರತಿನಿಧಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು. 5 ಗಂಟೆಗೊಮ್ಮೆ ಹೋಗಿದ್ರು ದೇವೇಗೌಡರ ನಿವಾಸಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ನಿಖರವಾದಂತ ಮಾಹಿತಿ ಇತ್ತು. ಎಸ್ ಟಿ ರೇವಣ್ಣ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ ಅಂತ. ಇತ್ತ ಜಾಮೀನು ಕೂಡ ನಿರಾಕರಣೆಯಾಗುತ್ತೆ. ತಡ ಮಾಡದಂತ ಎಸ್ಐಟಿ ಅಧಿಕಾರಿಗಳು ಬಾಗಿಲಲ್ಲೇ ಕಾದು ರೇವಣ್ಣ ಅವರು ಹೊರಬರುವವರೆಗೂ ಕಾದು ಅವರನ್ನ ವಶಕ್ಕೆ ಪಡೆದು ಇದೀಗ ಕಾರ್ನಲ್ಲಿ ಕರೆದೊಯ್ತಾ ಇದ್ದಾರೆ ಎಸ್ಐಟಿ ಕಚೇರಿಯತ್ತ. ಮುಂದಿನ ವಿಚಾರಣೆಯನ್ನ ನಡೆಸಬೇಕಾಗಿರುತ್ತೆ. ಇದಾಗಲೇ ಸಮಯ ಮೀರ್ತಾ ಇದೆ, ವೇಗವಾಗಿನೇ ಹೋಗ್ತಾ ಇರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಎಸ್ ಟಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು. ಬಹುಶಃ ಈ ಕ್ಲೂ ಇತ್ತೋ ಇಲ್ವೋ ಎಸ್ ಟಿ ರೇವಣ್ಣ ಅವರಿಗೆ, ಅಥವಾ ಬೇಲ್ ಸಿಕ್ಕಿಬಿಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ರೇನೋ. ಆದರೆ ಜಾಮೀನು ನಿರಾಕರಣೆಯಾಗಿದೆ. ಇದೀಗ ಎಸ್ಐಟಿ ವಶದಲ್ಲಿದ್ದಾರೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಮೊದಲಾಗಿ ಬಹಳ ಪ್ರಮುಖವಾಗಿ ವಿಚಾರಣೆ ಆಗಬೇಕಿರುವಂತಹ ವಿಚಾರ